ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಶುಕ್ರವಾರದ ಪೂಜೆಗೆ ಯಾವ್ಯಾವ ಹೂಗಳು ಹರಳಿದೆ ಅಂತ ನೋಡೋಣ. ಇದು ನಮ್ಮ ಮನೆಯ ಕೆಳಗಡೆ ಹಿಂಭಾಗದಲ್ಲಿ ಇರುವಂಥ ಜಾಗದಲ್ಲಿ ಈ ದಾಸವಾಳ ಗಿಡ ಇದೆ. ಇದು ಸುಮಾರು 10 ವರ್ಷಗಳ ಹಳೆಯ ಗಿಡ. ಇದು ಕೆಂಪು ಒಂದು ಸುತ್ತಿನ ದಾಸವಾಳ ಹೂವು ಹರಡುತ್ತೆ ಇದರಲ್ಲಿ. ಇದೆಲ್ಲ ಕಟ್ಟಿಂಗ್ ಮಾಡಿದ್ದೀನಿ, ಈಗ ಪ್ರೂನಿಂಗ್ ಆಗಿದೆ. ಬನ್ನಿ, ನಮ್ಮ ಟೆರೆಸ್ ಮೇಲೆ ಯಾವ್ಯಾವ ಹೂವು ಅರಳಿದೆ ಅಂತ ನೋಡೋಣ. ಈಗ ಮೊದಲಿಗೆ ತುಂಬೆ ಹೂವಿನಲ್ಲಿ ತುಂಬ ಅನೇಕ ಬಗೆಯ ಹೂಗಳಿದೆ, ಕಲರ್ಗಳಿದೆ. ಅದರಲ್ಲಿ ಪಿಂಕ್ ಇದೆ, ವೈಟ್ ಇದೆ, ಅದರ ನಮ್ಮ ಮನೆಯಲ್ಲಿ ರೆಡ್ ಇದೆ. ಇದು ಒಂದು ದಾಸವಾಳ ರೆಡ್ ಹೇಳೋದಕ್ಕೆ, ಬಟ್ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇದೆ ಕಲರ್ಗಳಲ್ಲಿ. ಇದು ಗಲಾಟೆ ಹೂವು ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತೀರಾ ಕಾಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಚೆಂಡು ಹೂವನ್ನು ಕೂಡ ಅರಳಿದೆ, ಕಿತ್ಕೊಳ್ಳೋಣ. ರಾಣಿ ಪಿಂಕ್. ಇದು ತುಂಬ ದಿವಸದಿಂದ ಈ ಗಿಡ ಹೂವೇ ಬಿಟ್ಟಿರಲಿಲ್ಲ, ಇವಾಗ ಹೂವು ಅರಳಿದೆ ಇದರಲ್ಲಿ. ರಾಣಿ ಪಿಂಕ್ ನನ್ನ ಹತ್ರ 2 ಗಿಡ ಇದೆ. ಇದು ಬಟನ್ಸ್ ರೋಸ್, ತುಂಬ ಮೊಗ್ಗಿದೆ. ಚಳಿ ಇರೋ ಕಾರಣ ಹೂಗಳು ಹರಳಿಲ್ಲ. ಇದು ಸುಗಂಧರಾಜ ಗಿಡ, ಇವಾಗ ಹಾಕಿದ್ದು ಗೆಡ್ಡೆ, 2 ಮಂತ್ಸ್ ಆಗಿದೆ ಹಾಕಿ. ಇದು ಹೈಬ್ರಿಡ್ ದಾಸವಾಳ, ಕೆಂಪು ಮತ್ತು ಬಿಳಿ ಮಿಕ್ಸ್ ಇದೆ. ಇದು ಕೀಳಕ್ಕೆ ಬರ್ತಿಲ್ಲ, ಅಂತೂ ಇಂತೂ ಬಂತು. ಇದು ಕೇಸರಿ ಕಲರ್ ದಾಸವಾಳ, ಇದು ಕೂಡ ಹೈಬ್ರಿಡ್ಡೇನೆ. ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಹೂಗಳು ಬರ್ತಾಯಿಲ್ಲ. ಇದೊಂದು ಕಲರು ಗಂಧದ ಕಲರ್, ಇದು ದಾಸವಾಳ. ಜಾಸ್ತಿ ಹೂ ಸಿಗ್ತಾಯಿಲ್ಲ ಇವಾಗ, ತುಂಬ ಹೂ ಬಿಡ್ತಿತ್ತು ಈ ಗಿಡ. ಯಾಕೆಂದರೆ ಮಳೆ, ಚಳಿ, ಗಾಳಿ, ಹುಳ, ರೋಗ ಈ ಥರ ಎಲ್ಲ ಆಗಿ ದಾಸವಾಳ ಗಿಡಗಳು ತುಂಬ ರೋಗ ಬಂದಿರುತ್ತೆ. ಈಗ ಮಳೆ ಅಂತ ಖುಷಿ ಪಡಬೇಕು, ರೋಗ ಬರುತ್ತೆ ಅಂತ ದುಃಖ ಪಡಬೇಕು. ಗಿಡ ಸಾಕಿರೋರಿಗೆ ತುಂಬ ಕಷ್ಟ ಈ ದಾಸವಾಳ ಗಿಡಗಳನ್ನು ಕಾಪಾಡ್ಕೊಳ್ಳೋದು ಈ ಕಾಲದಲ್ಲಿ. ದಿನ ಬಂದು ಚೆಕ್ ಮಾಡ್ಕೋಬೇಕು ಗಿಡನ, ಯಾವ ಗಿಡಕ್ಕೆ ಏನು ರೋಗ ಬಂದಿದೆ, ಏನು ಹುಳ ಹಿಡ್ದಿದೆ ಅಂತ. ಇದು ಒಂದು ರೀತಿ ರೆಡ್ ಕಲರ್ದೆ ದಾಸವಾಳ ನೋಡಿ. ಸುಮಾರು ಕನಕಾಂಬರ ಹೂ ಬಿಟ್ಟಿದೆ. ಕನಕಾಂಬರ ಹೂ ಇದು ಒಂದು ಗಿಡ ಹಾಕಿದ್ದು ನಾನು ನನ್ನ ಗಾರ್ಡನ್ನಲ್ಲಿ. ಬೀಜ ಉದುರಿ ಅದೇ ಸುಮಾರು ಪಾಟಲ್ಲಿ ಸಿಡ್ದು ಬೀಜ, ಸುಮಾರು ಪಾಟಲ್ಲಿ ಗಿಡ ಇದೆ. ಆದರೆ ಇದನ್ನು ಕನಕಾಂಬರನ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ನಾವು. ತುಂಬ ಸಾಫ್ಟ್ ಇರುತ್ತೆ ಈ ಕನಕಾಂಬರ, ಹಾಗಾಗಿ ನಮ್ಮ ಕಡೆ ಅದನ್ನು ಅಷ್ಟು ಇಷ್ಟಪಡೋದಿಲ್ಲ. ಗಣಿಗ್ಲೆ ಹೂವು ಅರಳಿಲ್ಲ ಸರಿಯಾಗಿ, ಇದು ನೆನ್ನೆ ಹೂವು, ಅದಕ್ಕೆ ಅರಳಿದೆ. ಈಗ ಬೆಳಿಗ್ಗೆನೇ ಬೇಗ ಕೀಳ್ತಾ ಇದ್ದೀನಲ್ವ, ಹಾಗಾಗಿ ಗಣಿಗ್ಲೆ ಹೂಗಳು ಅರಳಿರಲ್ಲ. ನಾನು ಪೂಜೆ ಮಾಡೋವರೆಗೆ ಸರಿ ಹೋಗುತ್ತೆ. ಗಣಿಗ್ಲೆ ಹೂಗಳಿಗೂ ಅಷ್ಟೇ ತುಂಬ ರೋಗ, ತುಂಬ ದಪ್ಪ ಹುಳಗಳು. ಅದಂತೂ ಗಣಗ್ಲೆ ಗಿಡ ಮುಟ್ಟೋದಕ್ಕೆ ಭಯ ಆಗುತ್ತೆ ಆ ಹುಳಗಳನ್ನ ನೋಡಿದ್ರೆ. ಆ ಥರ ಏನಾದ್ರು ಹುಳ ಬಂದು ನೋಡಿಬಿಟ್ರಂತೂ ನಮ್ಮ ಮನೇಲಿ ಯಾರೂ ಗಣಗ್ಲೆ ಗಿಡದ ಹತ್ರ ಹೋಗೋದೇ ಇಲ್ಲ. ನಾನೇನು ಮಾಡ್ತೀನಿ, ಅದು ಹೂಗಳು, ಅದು ಎಲೆ ಏನಿರುತ್ತೆ ಆ ಭಾಗನೇ ಕತ್ತರಿಸಾಕ್ಬಿಡ್ತೀನಿ. ಇವಾಗ ನೋಡ್ಬೋದು ಇಷ್ಟು ಹೂವಿದೆ ಅಂದರೆ ಇದು ಈ ಗಿಡ ರೋಗರಹಿತವಾಗಿದೆ ಅಂತ ಅರ್ಥ. ಇಷ್ಟೆಲ್ಲ ಹೂವು ಮೊಗ್ಗು ಎಲ್ಲಿ ಬರುತ್ತೆ? ಆ ಥರ ಎಲ್ಲ ಹುಳ ಇದ್ಬಿಟ್ರೆ ಎಲ್ಲ ಕವ್ರ್ಕೊಂಡಿರುತ್ತೆ, ಹೂವೇ ಇರಲ್ಲ ನೋಡಿ. ಎಲ್ಲ ಮೊಗ್ಗು ಇನ್ನೂ ಅರಳೇ ಇಲ್ಲ ಹೂಗಳು. ಇದು ಅರಳುತ್ತೆ, ನಾನು ಪೂಜೆ ಮಾಡೋವರೆಗೆ ಸರಿ ಹೋಗುತ್ತೆ. ಇವೆಲ್ಲ ನೆನ್ನೆದು ಅರಳಿರೋ ಹೂಗಳೆಲ್ಲ ನೆನ್ನೆ ಹೂಗಳು.
ನೋಡಿ ಅರಳಿದೆ. ಇದು ಒಂದು ಸುಮಾರು ಕನಕಾಂಬರ ಗಿಡ ಇದೆ. ಕನಕಾಂಬರ ಗಿಡ ಸಾರಿ ಗಣಿಗ್ಲೆ ಗಿಡ ತುಂಬ ಇದೆ ನನ್ನ ಹತ್ರ. ಇದೊಂದು ಬಗೆ ದಾಸವಾಳ ಅರಳಿಲ್ಲ. ಸೇವಂತಿಗೆ ಗಿಡ ಸ್ವಲ್ಪ ಹೂ ಕಿತ್ಕೊಳ್ಳೋಣ ಪೂಜೆಗೆ. ನರ್ಸರಿಯಿಂದ ತಂದಿರೋದು. ತರಬೇಕಾದ್ರೇ 3 ಗಿಡ ಇತ್ತು ಒಂದು ಪಾಟಲ್ಲಿ. ನಾನು ಸಪ್ರೇಟ್ ಮಾಡಿ ಹಾಕಿದ್ದೀನಿ. ಈಗ ತುಂಬ ಹೂ ಬಂದಿದೆ, ಮಗ್ಗು ಕೂಡ ಬಂದಿದೆ. ನೋಡೋಣ. ನರ್ಸರಿಯಿಂದ ತಂದಂತಹ ಸೇವಂತಿಗೆ ಗಿಡಗಳು ಉಳಿಯಲ್ಲ ಅಂತ ಹೇಳ್ತಾರೆ. ನೋಡಿ ಮೊಗ್ಗೆಲ್ಲ ಬಂದಿದೆ. ಹೊಸ ಚಿಗುರು ಬಂದರೆ ಉಳ್ಕೊಳ್ಳುತ್ತೆ ಅಂತ ಅರ್ಥ. ನೋಡಿ ಬಂದಿದೆ ಹೊಸ ಚಿಗುರು. ನೋಡೋಣ, ಉಳ್ಕೊಂಡ್ರೆ ಮುಂದೆ ಅಪ್ಡೇಟ್ ಹೇಳ್ತೀನಿ. ಇದು ಹೊಸ ದಾಸವಾಳ ಗಿಡ. ಇವೆಲ್ಲ ಅರಳಿಲ್ಲ ಮಗ್ಗು. ಇದು ನನಗೂ ಗೊತ್ತಿಲ್ಲ, ಈ ಮಗ್ಗು ಕಿತ್ಕೊಂಡ್ರೆ ಇವಾಗಲೇ ಅರಳುತ್ತಾ ಅಥವಾ 10 ಗಂಟೆಗೆ ಅರಳುತ್ತಾ ಅಂತ. ಅದಕ್ಕೆ ಅದನ್ನು ಹಂಗೆ ಬಿಡ್ತೀನಿ. ನೋಡಿ ಇವೆಲ್ಲ ಹೊಸ ದಾಸವಾಳ ಗಿಡಗಳು. ತಂದ ಮೇಲೆ ಇವೆಲ್ಲ ಚಿಗುರಿ ನಮ್ಮ ಮನೆಯಲ್ಲಿ ಮೊಗ್ಗು ಆಗಿದೆ. ಈಗ ಒಂದೇ ಒಂದು ಗುಲಾಬಿ ಅರಳಿದೆ. ಯಾಕೋ ಗಿಡ ತುಂಬ ಅಳ್ತಾ ಇದೆ. ಅದಕ್ಕೇನು ಊಟ ತಿಂಡಿ ಕಡಿಮೆ ಆಯಿತೋ ಗೊತ್ತಿಲ್ಲ. ಶಂಖಪುಷ್ಪ ಬಿಳಿ ಮತ್ತು ನೀಲಿ ಕಲರ್ದು ತುಂಬ ಇತ್ತು ನಮ್ಮ ಮನೆಯಲ್ಲಿ. ಎಲ್ಲ ಕಟ್ಟಿಂಗ್ ಮಾಡಿದ್ದೀನಿ. ಶಂಖಪುಷ್ಪ ಏನು ಹೊಸ ಗಿಡ ಹಾಕಬೇಕು ಅಂತಲೇ ಏನಿಲ್ಲ. ಗಿಡ ಅದು ಹಾಳಾದ ಮೇಲೆ ಕಟ್ ಮಾಡಿದ್ರೆ, ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಆಮೇಲೆ ಅದರಲ್ಲೇ ಚಿಗುರ್ಕೊಂಡು ಹೂವೆಲ್ಲ ಬರುತ್ತೆ. ಆ ಕಡೆ ಎಲ್ಲ ಕಟ್ ಮಾಡಿದ್ದೀನಿ ಆಲ್ರೆಡಿ. ಇದು ಆನ್ಲೈನಿಂದ ತರಿಸಿದಂತಹ ಮಲ್ಲಿಗೆ ಗಿಡ. ಹೂವೆಲ್ಲ ಚೆನ್ನಾಗಿ ಬಂತು. ನೋಡಿ ಹುಳ ಎಲ್ಲ ಕವ್ರ್ಕೊಂಡಿದೆ ಎಲೆಗಳನ್ನೆಲ್ಲ. ಚಿವುಟಿದ್ದೀನಿ, ಅದಕ್ಕೆ ಹೊಸ ಚಿಗುರುಗಳೆಲ್ಲ ಬಂದಿದೆ. ಹೊಸ ಚಿಗುರು ಬಂದಿದೆ, ಹಳೆ ಎಲೆ ಹೋಗಿದೆ. ಇದೇ ಬೇಜಾರು ಈ ಮಳೆಗಾಲ ಅಂದರೆ. ಬಿಳಿ ಗಣಿಗ್ಲೆ ಗಿಡ. ಮೊಗ್ಗು ಇನ್ನು ಹೂವು ಅರಳಿಲ್ಲ ಇನ್ನು. ಇದು 8 ತಿಂಗಳಿಗೆಲ್ಲ ಹೂ ಬಿಟ್ಟಿದೆ ಈ ಗಣಿಗ್ಲೆ ಗಿಡ. ಇಲ್ಲೂ ಕೂಡ ತುಂಬ ಹೂವಿನ ಗಿಡ ಇದೆ. ಕನಕಾಂಬರ ಇದೆ ಇಲ್ಲೂ. ಒಂದೊಂದು ಪಾಟಲ್ಲೇ ಸುಮಾರು ಇದೆ. ನೋಡಿ ಇದು ಪಿಂಕ್ ಕಲರ್ದು ದಾಸವಾಳ ಹೂವಿನ ಗಿಡ. ತುಂಬ ಚಿಕ್ಕದು ಇದು ದಾಸವಾಳ ಹೂವು. ಈ ಹೂವು ಇರೋದೇ ಹೀಗೆ. ಈ ಗಿಡದಲ್ಲಿ ಹೂ ಬರೋದೇ ಹೀಗೆ ಅನಿಸುತ್ತೆ. ಇಷ್ಟು ಹೂ ಸಿಕ್ಕಿದೆ ಇವತ್ತು ನಮ್ಮ ಮನೆಯಲ್ಲಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡಿ ಇದೆಲ್ಲ ತುಂಬೆ ಹೂವು ಶಿವನಿಗೆ ಇಷ್ಟವಾದದ್ದು. ಹಾಗೆಯೇ ಗಣೇಶನಿಗೂ ಕೂಡ ತುಂಬೆ ಹೂವನ್ನ ಶಿವನ ತಲೆ ಮೇಲಿಟ್ಟು ಪೂಜೆ ಮಾಡ್ತಾರೆ. ಇದಕ್ಕೆಲ್ಲ ಕಥೆನೇ ಇದೆ. ತುಂಬೆ ಹೂವು ಹೇಗಾಯಿತು, ಯಾಕೆ ಶಿವನ ತಲೆ ಮೇಲೆ ಹಾಕ್ತಾರೆ ಅಂತೆಲ್ಲ. ಹಾಗೆಯೇ ಗಣೇಶನ ಪೂಜೆಯಲ್ಲೂ ಕೂಡ ತುಂಬೆ ಹೂವನ್ನು ಬಳಸ್ತಾರೆ. ಸುಮಾರು ತುಂಬೆ ಹೂವಿದೆ ಪಾಟಲ್ಲೂ ಕೂಡ. ಮರುಗ ಬನ್ನಿ ಪೂಜೆ ಕಿತ್ಕೊಳ್ತೀನಿ ಒಂದು ಸ್ವಲ್ಪನ. ಮರುಗ ಗಿಡ ನಮ್ಮ ಮನೇಲಿ ಯಾವಾಗಲೂ ಬೆಳೆದೇ ಇರಲಿಲ್ಲ. ಇದೇ ಫಸ್ಟ್ ಟೈಮು ಇಷ್ಟಾದರೂ ಮರುಗ ಇರೋದು. ತುಳಸಿ ಯಾವಾಗಲೂ ಬರೋದು, ಚೆನ್ನಾಗೇ ಇರುತ್ತೆ ತುಳಸಿ ಗಿಡ ಮಾತ್ರ. ತುಂಬ ಗಿಡ ಆಗುತ್ತೆ. ಬೀಜ ಉದ್ರಿ ಸುಮಾರು ಪಾಟ್ಗಳಲ್ಲಿ ತುಳಸಿ ಗಿಡ ಕೂಡ ಇತ್ತು. ಯಾಕೆ ಅದು ಪಾಟ್ಗೆ ಹೋಗುತ್ತೆ ಅಂದರೆ, ನಾವು ನೆಲ ಎಲ್ಲ ಗೂಡಿಸ್ಬಿಟ್ಟು ಕೆಳಗಡೆ ಮಣ್ಣಿರುತ್ತಲ್ಲ, ಅದನ್ನು ನಾನು ಯಾವ್ದಾದ್ರು ಪಾಟ್ಗೆ ಹಾಕ್ಬಿಟ್ಟಿರ್ತೀನಿ. ಹಂಗಾಗಿ ಅಲ್ಲೆಲ್ಲ ಈ ಗಿಡಗಳು ಉಟ್ಕೊಂಡಿರ್ತವೆ. ಮರುಗ ಬಂದಿರಲಿಲ್ಲ, ಯಾವ ಥರ ಹಾಕಿದ್ರೂ ಬಂದಿರಲಿಲ್ಲ. ಇದು ಕನಕಾಂಬರ ಗಿಡ ಹಾಕಿರೋದು, ಬೀಜದಿಂದ ಬೆಳೆಸಿರೋದು. ಸ್ವಲ್ಪ ದಪ್ಪ ತಿಕ್ಕಾಗಿರೋ ಕನಕಾಂಬರ ಬರುತ್ತಲ್ಲ ಅದು.
4 ಇಂಚಷ್ಟು ಉದ್ದ ಆಗಿದೆ. ಇದನ್ನು ಬೇರೆ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡಬೇಕು. ಮುಂದಿನ ವರ್ಷ ನಾನು ಜಾಸ್ತಿ ಕನಕಾಂಬರ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಇದು ಹೊಸ್ದಾಗಿ ತಂದಿರೋ ಅಂತಹ ದಾಸವಾಳ ಗಿಡ. ಮೊನ್ನೆ ತಂದಿದ್ದೀನಿ. ಯೆಲ್ಲೋ ಕಲರ್ ಹೂ ಬಿಡುತ್ತೆ ಇದು. ನೋಡಿ ಮೊಗ್ಗು ಇದು ಈಗ ಬೆಳಗ್ಗೆ ಅಲ್ವಾ, ಈಗ 7 ಗಂಟೆ ಅಷ್ಟೊತ್ತು, ಅದಕ್ಕೆ ಮೊಗ್ಗಾಗಿದೆ. ದಪ್ಪ ಇದೆ ಮೊಗ್ಗು, ಡಬಲ್ ಪೆಟಲ್ಸ್ ಅನಿಸುತ್ತೆ. ನೋಡಿ ಇದೆಲ್ಲ ನನ್ನ ಮನೆ ಮುಂಭಾಗ ಬಾಲ್ಕನಿಯಲ್ಲಿರೋಂಥ ಪ್ಲ್ಯಾಂಟ್ ಸ್ಟ್ಯಾಂಡ್ ಇದು. ನೋಡಿ ಈ ಥರ ಹೂವು ಅರಳಿತು ಅದು.